ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಶಿವನ ಸ್ಮರಣೆಯಿಂದ ಭವದ ಭಯವಿದಾಯ ಶಿವನ ಸ್ಮರಣೆಯಿಂದ ಭವದ ಭಯವಿದಾಯ ಶಿವಯೋಗಿ ಚನ್ನಬಸವ ಇವನ ಸ್ಮರಣ ಶರಣರ ಸಂಪ್ರದಾಯ ಸ್ಮರಣ ಶರಣರ ಸಂಪ್ರದಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಧ್ಯಾನದಿಂದ ಶುದ್ಧಗೊಳಿಸು ಮಲಿನ ಮನವ ಅಳವಡಿಸಿಕೊನಿ ನಾಮ ಸ್ಮರಣೆ. ಆತ್ಮೀಯ ವೀಕ್ಷಕರೇ, ಪರ್ಜನ್ಯ ಜಪ ರುದ್ರಹೋಮ ಎಲ್ಲವೂ ಬಹಳ ವಿಶೇಷವಾಗಿದೆ. ವರ್ಣನ ಕೃಪೆಗೋಸ್ಕರ ಇವತ್ತಿನ ದಿವಸ ಶ್ರೀರಂಗಪಟ್ಟಣದಲ್ಲಿ ತಾಯಿ ನಿಮಿಷಾಂಬಳ ಸಾನ್ನಿಧ್ಯದಲ್ಲಿ ನನ್ನ ಆತ್ಮೀಯರಾದಂಥ ಭಾನುಪ್ರಕಾಶ್ ಅವರು ಹಾಗೂ ಸಾಕಷ್ಟು ಜನ ಋತ್ವಿಜರಿದ್ದಾರೆ. ಇವತ್ತಿನ ದಿವಸ ಎಲ್ಲ ಋತ್ವಿಜರೊಂದಿಗೆ, ಎಲ್ಲರ ಸಹಕಾರದೊಂದಿಗೆ, ಎಲ್ಲ ಸಂಘ ಸಂಸ್ಥೆಗಳರೊಂದಿಗೆ, ಎಲ್ಲ ಪತ್ರಿಕೋದ್ಯಮದವರು, ಎಲ್ಲ ಮಾಧ್ಯಮ ಮಿತ್ರರು, ಸಾಕಷ್ಟು ಜನದ ಎಲ್ಲರ ಸಹಕಾರದೊಂದಿಗೆ ಇವತ್ತು ರುದ್ರ ಮಹಾಯಾಗ ವಿಶೇಷವಾಗಿ ನಡೀತಿದೆ. ಅದರೊಂದಿಗೆ ಪರ್ಜನ್ಯ ಜಪಾನುಷ್ಠಾನ ಜೊತೆಗೆ ರುದ್ರಾಭಿಷೇಕ, ಹರಿದ್ವಾರಿಂದ ಗಂಗಾಜಲವನ್ನು ತಂದು ಮೊನ್ನೆಯಷ್ಟೇ ನನ್ನ ಕಾರ್ಯಕ್ರಮದಲ್ಲಿ ತಾವೆಲ್ಲ ವೀಕ್ಷಣೆ ಮಾಡಿದ್ರಿ. ಹರಿದ್ವಾರಿಂದ ತಂದಿರತಕ್ಕಂತಹ ಗಂಗಾಜಲ ಹರಿದ್ವಾರಲ್ಲೂ ಸಹಿತ ಯಥೇಚ್ಛವಾದಂಥ ರೀತಿ ಸಾಂಬ ಸದಾಶಿವನಿಗೆ ಅಭಿಷೇಕ ಪೂಜೆ ನಡೀತು. ಇದಕ್ಕೆ ನನ್ನ ಜೊತೆಯಲ್ಲಿ ಬಂದಂತಹ ಮಾಜಿ ಮುಜರಾಯಿ ಸಚಿವರು ಮಾಲೂರಿನ ಕೃಷ್ಣೇಶ್ ಶೆಟ್ಟರು ಸಹಿತ ಆಗಮಿಸಿದರು. ಎಲ್ಲರ ಸಹಕಾರದೊಂದಿಗೆ ನಡೀತಿರ್ತಕ್ಕಂಥ ಈ ರುದ್ರಯಾಗ ಪರ್ಜನ್ಯ ಜಪ ರಾಜ್ಯಕ್ಕೆ ಶೀಘ್ರವಾಗಿ ವರ್ಣನ ಕೃಪೆ ಆಗಬೇಕು, ಅದೊಂದೇ ಮಹದಾಸೆ. ಈಗಷ್ಟೇ ವಿಶೇಷವಾದಂತಹ ಅರ್ಘ್ಯ ಪ್ರದಾನ ಆಯಿತು. ಇನ್ನು ವಿಶೇಷವಾದಂತಹ ರುದ್ರಹವನದಲ್ಲಿ ಪೂರ್ಣಾಹುತಿಯನ್ನು ಕೊಡೋಣ. ಪೂರ್ಣಾಹುತಿ ಕೊಟ್ಟು ರುದ್ರಾಭಿಷೇಕಕ್ಕಾಗಿ ಸಮಯ ನಿರೋಜಿತವಾಗಿದೆ. ಬನ್ನಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಈಗ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಗುರುಜಿ, ಕನ್ಯಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವೇ. ಆದರೆ ಅಂಜಿಕೆ, ಭಯ ಅಂತಕ್ಕಂಥದ್ದು ನಿಮ್ಮನ್ನೆಲ್ಲೋ ಒಂದು ಕಡೆ ಬಾಧಿಸ್ತಾ ಇರುತ್ತೆ. ಅದರಿಂದ ಸಾಧ್ಯವಾದಷ್ಟು ಧೈರ್ಯದಿಂದ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಸಾಧನೆ ಮಾಡಬೇಕಾದ್ರೆ ನೀವು ನಂಬಿರ್ತಕ್ಕಂತಹ ದೇವಿಯ ಪ್ರಾರ್ಥನೆ ಮಾಡಿ ಶ್ರದ್ಧಾಭಕ್ತಿಯಾಗಿ ಕೆಲಸ ಮಾಡಿ. ಅದರೊಂದಿಗೆ ಮನೆಯಿಂದ ಆಚೆ ಹೊರಡುವಂತಹ ಕಾಲ, ನಿಮ್ಮ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಆಚೆ ಹೊರಡುವಾಗ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಬೆಲ್ಲದ ಪುಡಿಯನ್ನು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೊಳ್ಳೋಕ್ಕೋಸ್ಕರ ಅಥವಾ ನೀವು ಮಾಡುವ ಕಾಯಕವನ್ನು ಕೆಲಸವನ್ನು ಮತ್ತಷ್ಟು ಪ್ರಗತಿಯತ್ತ ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರ ಇವತ್ತು ಸಾಧ್ಯವಾದರೆ ಬೇವಿನ ವೃಕ್ಷದ ಹತ್ರ ಒಂದು ದೀಪವನ್ನು ಹಚ್ಚಿ ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣಬಹುದು. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿಯಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಪರಿಸ್ಥಿತಿಯ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹಣದ ಮುಗ್ಗಟ್ಟಿರಬಹುದು. ನಿಷ್ಠೂರದ ಹೊರೆ ಹೊತ್ಕೊಳ್ಳುವಂಥ ಸನ್ನಿವೇಶ ಎದುರಾಗಬಹುದು. ನೀವು ಮಾಡುವಂತಹ ಕಾಯಕಗಳಲ್ಲಿ ಸಮಂಜಸವಾಗಿ ಇಲ್ಲದಿರ ಒಂದಲ್ಲ ಒಂಥರ ವ್ಯತ್ಯಾಸಗಳನ್ನು ತರುವಂತಹ ತಂದುಕೊಳ್ಳುವಂತಹ ಸನ್ನಿವೇಶ ಸಾಕಷ್ಟು ಎದುರಾಗಬಹುದು. ತುಲಾರಾಶಿಯಲ್ಲಿರ್ತಕ್ಕಂಥವರು ಯಾವತ್ತೂ ಯಾವ ಕಾಲದಲ್ಲೂ ಸಹಿತ ನಿಮ್ಮ ಅಭಿವೃದ್ಧಿಯತ್ತ ನೀವು ನಡೀಬೇಕಾದರೆ, ಅಂದರೆ ಕಳೆದ ದಿನಗಳಲ್ಲಿ ಸಾಕಷ್ಟು ಸಂಕಷ್ಟಗಳನ್ನು ನೋಡಿದ್ದೀರಿ. ಮುಂಬರ್ತಕ್ಕಂಥ ದಿನಗಳ ಪ್ರಗತಿಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ತಂದುಕೊಳ್ಳಿಕ್ಕೋಸ್ಕರ ಇವತ್ತು ನೀವು ಮಾಡಬೇಕಾದ್ದು ನಿಮ್ಮ ಮನೆದೇವರ ಪ್ರಾರ್ಥನೆ ಜೊತೆಗೆ ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ದೃಷ್ಟಿ ತೆಗೆದು ಉತ್ತರಾಭಿಮುಖವಾಗಿ ನಿಂತು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದಲೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ
ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ವರ್ಚಸ್ಸು ತೇಜಸ್ಸಿನಿಂದ ವೃಶ್ಚಿಕ ರಾಶಿಯವರ ಫಲ ಮತ್ತಷ್ಟು ವಿಶೇಷವಾಗಿದೆ. ಗುರುಗಳ ಸಮ್ಮುಖದಲ್ಲಿ ಗುರುಗಳ ದರ್ಶನ, ಗುರುಗಳ ಮಾರ್ಗದರ್ಶನ, ಗುರುವಿನ ಅನುಗ್ರಹ, ಜೊತೆಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ದೇಹದ ಆರೋಗ್ಯ ಪರಿಸ್ಥಿತಿಯನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ 1 ಚಿಟಿಕೆಯಷ್ಟು ಉದ್ದು, 1 ಚಿಟಿಕೆಯಷ್ಟು ಹೆಸರು, 1 ಚಿಟಿಕೆಯಷ್ಟು ಹುರುಳಿ. ಹೆಸರು, ಉದ್ದು, ಹುರುಳಿ ಈ 3 ಧಾನ್ಯಗಳಿಂದ ದೃಷ್ಟಿ ತೆಗೆದು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಆರೋಗ್ಯದಲ್ಲಿ ಚೇತರಿಕೆ, ಮನಸ್ಸಿಗೆ ಶಾಂತಿ, ನೆಮ್ಮದಿನ ತಂದುಕೊಳ್ಬಹುದು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ನೀವು ಸಾಧ್ಯವಾದಷ್ಟು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು. ದುಡುಕಿ ಮಾತಾಡಬಾರ್ದು, ನಿಷ್ಠೂರಿಕೆ ಹೊರೆ ಆಗಬಾರ್ದು. ಸಾಧ್ಯವಾದಷ್ಟು ಇವತ್ತಿನ ದಿವಸ ದಾನ ಧರ್ಮಗಳ ಬಗ್ಗೆಯೂ ಒಂದಿಷ್ಟು ಚಿಂತಿಸಬೇಕು. ಹೀಗೆಲ್ಲ ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ವಾಹನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕು. ಹಾಕುವ ಪ್ರತಿಯೊಂದು ಹೆಜ್ಜೆ, ಮಾತಾಡುವ ಪ್ರತಿಯೊಂದು ಮಾತಲ್ಲೂ ಸ್ವಲ್ಪ ಮಟ್ಟಿಗೆ ನಿಗಾ ಇರಬೇಕು. ದುಡುಕಿ ಮಾತಾಡಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸೋದಕ್ಕಿಂತ ಸಮಾಧಾನಕರವಾಗಿ ಆಲೋಚನೆ ಮಾಡಿ ಒಂದು ಮಾತಾಡಿ ಅದರಿಂದ ಲಾಭ ತರತಕ್ಕಂಥದ್ದು ಬಹಳಷ್ಟು ಉತ್ತಮ. ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವರು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕವನ್ನು ನೋಡ್ತೀರಿ. ಜೊತೆಗೆ ಸಾಕು ಪ್ರಾಣಿಗಳ ಹತ್ರ ನೀವು ನಿಮ್ಮ ಮನೆಯ ಸುತ್ತಮುತ್ತ ಆಗಲಿ, ನಿಮ್ಮ ರಸ್ತೆ ಓಡಾಡುವಂತಹ ಮಾರ್ಗ ಮಧ್ಯದಲ್ಲಾಗಲಿ, ಸಾಕು ಪ್ರಾಣಿಗಳ ಮಧ್ಯದಲ್ಲಿ ಓಡಾಡುವಾಗ ಸ್ವಲ್ಪ ಹುಷಾರಾಗಿರಿ. ಒಂದು ಹಸು ಆಗಿರ್ಬೋದು, ಅಥವಾ ಬೀದಿಲಿರ್ತಕ್ಕಂಥ ಶ್ವಾನಗಳಾಗಿರ್ಬೋದು, ಪಶು ಪಕ್ಷಿಗಳಾಗಿರ್ಬೋದು. ಇದರಿಂದ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು, ಅದರಿಂದ ತೊಂದರೆ ಅನುಭವಿಸುವಂಥ ರೀತಿ ಇರುತ್ತೆ. ಜೋಪಾನ, ಎಚ್ಚರಿಕೆ ಇರಲಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇವತ್ತು ತಲೆನೋವಿಂದನೋ ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸವೋ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ನಿಮ್ಮ ಮುಖದ ವರ್ಚಸ್ಸು ನೀವು ಹೇಗೆ ಇರಬೇಕು ಅಂತ ನೀವು ಅಂದ್ಕೊಂಡ್ರು ಅಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳನ್ನು ಕಾಣುವಂಥ ರೀತಿ ಆಗುತ್ತೆ. ಜೊತೆಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಅಣ್ಣ ತಮ್ಮಂದರು, ನಿಮ್ಮ ಮನೆಯಲ್ಲಿರ್ತಕ್ಕಂಥವರಿಂದಲೇ ಕೆಲವು ನಿಂದನೆ ಮಾತುಗಳನ್ನು ಕೇಳಬೇಕಾಗತ್ತೆ. ಅದರಿಂದ ಎಷ್ಟೇ ಸಮಾಧಾನಕರವಾಗಿರಬೇಕು, ಹೀಗೆ ಇರಬೇಕು, ಇಷ್ಟೇ ಅಚ್ಚುಕಟ್ಟಾಗಿ ನಾನು ಬದುಕನ್ನು ಇಟ್ಕೊಳ್ಬೇಕು ಅಂದ್ಕೊಂಡ್ರು ಸಣ್ಣ ಪುಟ್ಟ ಅಸಮಾಧಾನಕರವಾಗಿರ್ತಕ್ಕಂಥ ಕೆಲವು ಮಾತು, ಕೆಲವು ಸನ್ನಿವೇಶಗಳು ಎದುರಾಗೋದ್ರಿಂದ ಭಾಳಷ್ಟು ತೊಂದರೆ ಎದುರಾಗಬಹುದು. ಇದರಿಂದ ಶಾಂತಿ, ನೆಮ್ಮದಿನ ಕಾಪಾಡಿಕೊಳ್ಳೋದಕ್ಕೋಸ್ಕರ ಶನೈಶ್ಚರ ಮಂತ್ರವನ್ನು ಬಿಡದಿರ ಪಠನೆ ಮಾಡ್ತಕ್ಕಂಥದ್ದು ಭಾಳಷ್ಟು ಉತ್ತಮ. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇವತ್ತಿನ ಕೆಲಸಗಳಲ್ಲಿ ಸಾಕಷ್ಟು ಲಾಭವನ್ನು ಕಾಣಲಿಕ್ಕೋಸ್ಕರ ಇವತ್ತು ದೇವಿಯ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವು ನಂಬಿರ್ತಕ್ಕಂತಹ ದೈವದ ಆರಾಧನೆ. ಸಾಧ್ಯವಾದರೆ ಇವತ್ತಿನ ದಿವಸ ಕಪ್ಪು ಬಣ್ಣದ ಆಕಳಿಗೆ, ಕಪ್ಪು ಬಣ್ಣದ ಹಸುವಿಗೆ ಒಂದಿಷ್ಟು ಗೋಪೂಜೆ ಮಾಡಿ ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ. ಹಾಗೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ, 9 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಗೋಕ್ಷೀರವನ್ನು, ಜೇನುತುಪ್ಪವನ್ನು ಅಥವಾ ಒಂದಿಷ್ಟು ಹಣ್ಣು ಹಂಪಲುಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಬಹಳಷ್ಟು ವಿಶೇಷವಾದಂಥ ಫಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮೀನರಾಶಿಯಲ್ಲಿರ್ತಕ್ಕಂಥವ್ರ ಅಭಿವೃದ್ಧಿ, ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಹಾಗೂ ಭೂಮಿಗೆ ಸಂಬಂಧಪಟ್ಟ ವಿಚಾರ. ಇವತ್ತಿನ ದಿವಸ ಸಾಕಷ್ಟು ಲಾಭವೂ ಇದೆ, ಅದರೊಂದಿಗೆ ನಷ್ಟವೂ ಸಹಿತ ಹಿನ್ನೆಲೆ ಇದೆ. ಅದರಿಂದ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ, ಯಾವುದೇ ನಿಮ್ಮ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿನ ಕಾಣಬೇಕಾದರೂ ನಿಮ್ಮ ಮನೆ ದೇವರ ಅನುಗ್ರಹ, ಜೊತೆಗೆ ನಿಮ್ಮ ಜನ್ಮ ಕೊಟ್ಟಂಥ ತಾಯಿ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಂತರ ಆಚೆ ಹೊರಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಕಾಣಬಹುದು. ಇದರೊಂದಿಗೆ ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಹೀಗೆ ವೃಕ್ಷರಾಜನ್ನು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣಬಹುದು, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಒಳ್ಳೆಯದಾಗಲಿ. ಆದಿತ್ಯಾದಿ ನವಗ್ರಹಗಳ ಸಂಪೂರ್ಣ ಅನುಗ್ರಹ ಇವತ್ತೆಲ್ಲರಿಗೂ ಸಿಗಲಿ. ಇನ್ನು ಆಯುಧ ಪೂಜೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೀರಿ, ನಾವು ಸಹಿತ ಎಲ್ಲ ಸಿದ್ಧರಾಗಿದ್ದೀವಿ. ಹಾಗೆ ಮಹಾದೇವಿ ತಂಡ ನಮ್ಮ ಜೊತೆಗಿದೆ, ಅವರನ್ನೂ ಮಾತಾಡಿಸಿ ಪೂಜೆಯನ್ನು ಮಾಡುವಂತಹ ಕಾಯಕವನ್ನು ಮಾಡಿ ಎಲ್ಲರೂ ಸಿಹಿಯನ್ನು ಹಂಚೋಣ. ಒಳ್ಳೆಯದಾಗಲಿ.